ಮತ್ತೆ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಿಸಬೇಕಾಗಿದೆ ರಾಕೇಶ್. ಅತಿರಿಕ್ತ ಖಾತೆಗಳಲ್ಲಿ 3 ಓಟವನ್ನು ಬಿಟ್ಟುಕೊಟ್ಟಿದ್ರು. ತದನಂತರ ಈ ಬಾರಿ ಮತ್ತೆ ಮನವಿ ಇಟ್ಟಿದ್ರು, ಆದರೆ ಯಾವುದೇ ಅಪಾಯ ಕಾಣಸಿಗುತ್ತಾ ಇಲ್ಲ. ಬದಲಾಗಿ ಡಾಟ್ ಅಂಡ್ ಡೆಲಿವರಿ ರೂಪದಲ್ಲಿ 2 ಚೆಂಡುಗಳು ಮುಕ್ತಾಯಗೊಂಡಿದೆ. ಮತ್ತೆ 3ನೇ ಬಾರಿಗೆ ರಾಕೇಶ್ ಮತ್ತೆ ದಂಡಿಸುವ ಪ್ರಯತ್ನವನ್ನು ಪಟ್ಟಿದ್ರು, ಆದರೆ ಅಡ್ಡ ಚೆಂಡು ಎನ್ನತಕ್ಕಂತಹ ತೀರ್ಪುಗಳು ಬರ್ತಾ ಇದೆ. ಅತಿರಿಕ್ತ ಖಾತೆಗಳ ಮುಖೇನವಾಗಿ ಓಟಗಳ ಸೇರ್ಪಡೆಯಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 4 ಓಟಗಳ ಜಮೆಯಾಗಿದೆ. 4 ಓಟವನ್ನು ಗಳಿಸುವಾಗ ಎಸೆದಂತಹ 2 ಚೆಂಡುಗಳು ಮಾತ್ರ ಮುಕ್ತಾಯಗೊಂಡಿದೆ. ವಿನೀತ್ ಹಾಗೂ ಸುನೀಲ್ ಅವರ ಜೋಡಿ ಮೈದಾನದಲ್ಲಿ ಮೂಡಿ ಮಾಡಬಹುದು ಎಂಬುದು ಪ್ರಶ್ನಾರ್ಥಕವಾಗಿದೆ. ರಾಕೇಶ್ ಅವಕಾಶಗಳು ಮಾಡಿಕೊಡಬಹುದು. ಶ್ರೇಷ್ಠತೆಯ ದಾಳಿ ಇದು, ಅದ್ಭುತವಾಗಿರತಕ್ಕಂತಹ ದಾಳಿ. ಎಸೆದಂತಹ 3 ಚೆಂಡುಗಳು ಕೂಡ ಸುತ್ತಿಯಾದ್ರೂ ಕೂಡ ಇಲ್ಲಿ ಅಡ್ಡ ಚೆಂಡುಗಳ ಮುಖೇನವಾಗಿ 4 ಓಟವನ್ನು ಬಿಟ್ಟುಕೊಟ್ಟಿದ್ರು ರಾಕೇಶ್. ಇಲ್ಲಿ ಮತ್ತೆ 4ನೇ ಚೆಂಡು ಸೇಬೇಕಾಗಿದೆ. ಎದುರಿಸಿಕೊಂಡಬೇಕು ಅಂತ ಆಟಗಾರ ಸುನೀಲ್ ಬಾರಿ ಮನವಿ ಇಟ್ಟಿದ್ರು, ಆದರೆ ತಕ್ಕ ಪುರಸ್ಕಾರಗಳು ಲಭಿಸಿಕೊಳ್ಳುತ್ತಾ ಇದೆ. ಇದರೊಂದಿಗೆ ಯಾವುದೇ ಅಪಾಯವಿಲ್ಲ. ರಾಕೇಶ್ ನಗುಮುಖದೊಂದಿಗೆ ಸ್ವೀಕಾರವನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ 2 ಚೆಂಡುಗಳು ಬಾಕಿ ಇದೆ. 4 ಚೆಂಡುವಿನಲ್ಲಿ 4 ಓಟವನ್ನು ಗಳಿಸಿಯಾಗಿದೆ. 5ನೇ ಚೆಂಡು ಸೇಬೇಕಾಗಿದೆ ಗಾಳಿಗಾರಿಕಾ ವಿಭಾಗದಲ್ಲಿ ರಾಕೇಶ್. ಕಿಂಚತ್ತು ಅವಕಾಶಗಳು ಬಿಟ್ಟುಕೊಡುತ್ತಾ ಇಲ್ಲ ರಾಕೇಶ್. ಮತ್ತೆ ಅಲ್ಲಿ ತಪ್ಪಿದ ರೈಲುವಿನಾಗಿ ಚಲಿಸುತ್ತಾ ಇದೆ ಚೆಂಡು. ಇದು ಅಡ್ಡ ಚೆಂಡು. ಇದು ಸತತ 5ನೇ ಅಡ್ಡ ಚೆಂಡನ್ನು ಎಸೆದುಕೊಳ್ಳುತ್ತಾ ಇದ್ದಾರೆ. ಸತತ 5ನೇ ಅಡ್ಡ ಚೆಂಡನ್ನು ಎಸೆಯುತ್ತಾ ಇದ್ದಾರೆ ಇಲ್ಲಿ ರಾಕೇಶ್. 5ನೇ ಬಾರಿ ಮತ್ತೆ ದಾಳಿಯನ್ನು ಮುಂದುವರಿಸಬೇಕಾಗಿದೆ ಸುನೀಲ್ ಅವರ ಕಡೆ. ಶ್ರೇಷ್ಠತೆಯ ದಾಳಿ, ಅದ್ಭುತವಾಗಿರತಕ್ಕಂತಹ ದಾಳಿ. 5 ಚೆಂಡು ಮುಕ್ತಾಯ, 5 ಓಟವನ್ನು ಬಿಟ್ಟುಕೊಡುವಾಗ ಓವರಿನ ಅಂತಿಮ ಚೆಂಡನ್ನು ಸೇರಬೇಕಾಗಿದೆ ದಾಳಿಗಾರ ಮಿಸ್ಟರ್ ರಾಕೇಶ್. ಮತ್ತೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಕೊನೆಯ 1 ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಈಗ ಬಂದಿದೆ 7. 7ರಲ್ಲಿದೆ ತಂಡದ ಒಟ್ಟು ಮೊತ್ತ. ಶ್ರೇಷ್ಠತೆಯ ದಾಳಿ ಇದು. ಮತ್ತೆ ಮನವಿ ಇಟ್ಟಿದ್ರು, ಆದರೆ ಯಾವುದೇ ಅಪಾಯ ಕಾಣಸಿಗುತ್ತಾ ಇಲ್ಲ. ಓವರಿನ ಮುಕ್ತಾಯ ಕಾಣಸಿಗುತ್ತಾ ಇದೆ. ಖಂಡಿತವಾಗಿಯೂ ನೋಡಿ, 7 ಓಟಗಳು ಇತರ ರೂಪದಲ್ಲಿ ಬಿಟ್ಟುಕೊಟ್ಟಿದ್ರು ರಾಕೇಶ್. ಖಂಡಿತವಾಗಿಯೂ 6 ಚೆಂಡುಗಳು ಕೂಡ ಚುಕ್ಕಿಯಾಗಿತ್ತು, ಆದರೆ 7 ಓಟಗಳು ಇತರ ರೂಪದಲ್ಲಿ ಎಕ್ಸ್ಟ್ರಾಸ್ ಖಾತೆಯಲ್ಲಿ ಬಿಟ್ಟುಕೊಟ್ಟಿದ್ರು. 7 ಓಟಗಳು ಮಾತ್ರ ಜಮೆಯಾಗಿದೆ. ಯಾವುದೇ ಉದರಿಯನ್ನು ಬಿಟ್ಟುಕೊಡುತ್ತಾ ಇಲ್ಲ. ಅಂತಿಮ 12 ಚೆಂಡುಗಳ ಆಟ ಬಾಕಿ ಇದೆ. 12 ಚೆಂಡುಗಳ ಆಟ ಬಾಕಿ ಇದೆ. ಕಾದುಕೊಳ್ಳಬೇಕಾಗಿದೆ ಎಷ್ಟೊಂದು ಓಟವನ್ನ ಗಳಿಸುತ್ತದೆ ಎಂಬುದು ಪ್ರಶ್ನಾರ್ಥಕವಾಗುತ್ತಾ ಇದೆ. ದಾಳಿಗಾರಿಕೆಯಲ್ಲಿ ದ್ವಿತೀಯ ಓವರನ್ನು ಕೈಗೆತ್ತಿಕೊಂಡಂತಹ ದಾಳಿಗಾರ ವಿಜೇಶ್ ಅವರನ್ನ ಕರೆತರಲಾಗ್ತಾ ಇದೆ. ಓವರಿನ ದ್ವಿತೀಯ ಓವರಿನ ಪ್ರಥಮ ಚೆಂಡನ್ನು ಎಸೆಯಬೇಕಾಗಿದೆ ದಾಳಿಗಾರ. ಮತ್ತೆ ಸುನೀಲ್ ಅವರ ಕಡೆಗೆ ಫುಲ್ಡರ್ಸ್ ಆಗಿತ್ತು ಚೆಂಡು. ಈ ಬಾರಿ ದಂಡಿಸುವ ಪ್ರಯತ್ನ. ಒಂಟಿ ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ. ಒಂಟಿ ಓಟದೊಂದಿಗೆ ತಂಡದ ಒಟ್ಟು ಮೊತ್ತ ಗಳಿಕೆಯಲ್ಲಿ 8 ಓಟಗಳ ಜಮೆಯಾಗುತ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಇಲ್ಲಿ ದಾಳಿಗಾರಿಕೆಯಲ್ಲಿ. ಮತ್ತೆ ದಾಳಿಯನ್ನು ಮುಂದುವರಿಸುತ್ತಿಸಬೇಕಾಗಿದೆ ದಾಳಿಗಾರ ವಿಜೇಶ್. ಓವರಿನ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಬಾರೆ ಬಲವಾದ ಹೊಡೆತ. ಇದು ನೇರ ಸೀಮಾ ರೇಖೆಯ ಹೊರಭಾಗಕ್ಕೆ ಧಾವಿಸಿಕೊಳ್ಳುತ್ತಾ ಇದೆ. ಇದು ಸಿಕ್ಸರ್ಗಳ ಮುಖೇನವಾಗಿ ವಿನೀತನ ದಂಡು ಇಲ್ಲಿ ಗರ್ಜನೆ ಆಗ್ತಾ ಇದೆ. ಇಲ್ಲಿ ಇದರೊಂದಿಗೆ ಒಟ್ಟು ಮೊತ್ತ 14 ಓಟಗಳ ಜಮೆಯಾಗಿದೆ. ಅಂತಿಮ 4 ಚೆಂಡುಗಳು ಬಾಕಿ ಇದೆ ದ್ವಿತೀಯ ಓವರಿನಲ್ಲಿ. ದಾಳಿಗಾರಿಕೆಯಲ್ಲಿ ವಿಜೇಶ್ ತನ್ನ ಓವರಿನ 3ನೇ ಚೆಂಡನ್ನು ಎಸೆಯಬೇಕಾಗಿದೆ ವಿನೀತ್ ಅವರ ಕಡೆಗೆ. ಮತ್ತೆ ಓವರ್ದ ವಿಕೆಟ್ ಮುಖೇನವಾಗಿ ತಿರುಗಿಸಿದ್ದು ದಂಡನೆ. ಬಾರಿ ಯಾವುದೇ ಕ್ಷೇತ್ರ ರಕ್ಷಕರು ಇಲ್ಲ. ಖಾಲಿ ಜಾಗವನ್ನು ಹುಡುಕಿಕೊಳ್ಳುತ್ತಾ ಇದ್ದಾರೆ. ಇದರೊಂದಿಗೆ ಮಗದೊಡ್ಡ ಬೌಂಡರಿಗಳು ಬರ್ತಾ ಇದೆ. ಈ ಬೌಂಡರಿಗಳೊಂದಿಗೆ ತಂಡದ ಒಟ್ಟ ಮೊತ್ತ 18 ಬಂದಿದೆ. 3 ಚೆಂಡುಗಳ ಆಟ ಬಾಕಿ ಇದೆ.
3 ಚೆಂಡುಗಳ ಆಟ ಬಾಕಿ ಇದೆ. ದ್ವಿತೀಯ ಓವರಿನ 3 ಚೆಂಡು ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 18 ಓಟಗಳ ಜಮೆಯಾಗಿದೆ. ಅದರಲ್ಲೂ ವಿನೀತ್ 1 ಸಿಕ್ಸರ್ ಹಾಗೂ 1 ಬೌಂಡರಿಯೊಂದಿಗೆ ಕಂಗೊಳಿಸಿಕೊಳ್ಳುತ್ತಾ ಇದ್ದಾರೆ ಫೈನಲ್ ಪಂದ್ಯದಲ್ಲಿ. ಶ್ರೇಷ್ಠತೆಯ ದಾಳಿಗೆ ತಕ್ಕ ದಂಡನೆಯಾಗ್ತಾ ಇದೆ. ಇಲ್ಲಿ ಮಗದೊಂದು ಶ್ರೇಷ್ಠ ಮಟ್ಟದ ಕ್ಷೇತ್ರರಕ್ಷಣೆಗಳು ಬರ್ತಾ ಇದೆ. ಇದರೊಂದಿಗೆ 2 ಓಟಗಳ ಮತ್ತೆ ಜಮೆಯಾಗುವುದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಬಂದಿದೆ 20 ಓವರಿನ 2 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 2 more left in this over. 2 ಚೆಂಡುಗಳು ಬಾಕಿ ಇದೆ. ವಿದೇಶ್ 5ನೇ ಚೆಂಡೆಸೆಯಬೇಕಾಗಿದೆ ವಿನೀತ್ ಅವರ ಕಡೆಗೆ. ಶ್ರೇಷ್ಠತೆಯ ದಾಳಿ, ಇದು ಅದ್ಭುತವಾಗಿರತಕ್ಕಂತಹ ದಾಳಿ. ದೊಡ್ಡ ಹೊಡೆತಕ್ಕೆ ನೋಟವನ್ನು ಇಟ್ಟುಕೊಟ್ಟಿದ್ರು ವಿನೀತ್. ಖಂಡಿತವಾಗಿಯೂ ನಿಶ್ಶಬ್ದದೊಂದಿಗೆ ಈ ಫೈನಲ್ ಪಂದ್ಯ ಸಾಗಿ ಬರುವುದಾದರೆ ಸದ್ದು ಮಾಡುವವರು ಯಾರು ಎಂಬುದು ಪ್ರಶ್ನಾರ್ಥಕವಾಗ್ತಾ ಇದೆ. ವಿಜೇಶ್ ತನ್ನ ಓವರಿನ ಅಂತಿಮ 1 ಚೆಂಡು ಬಾಕಿ. ವಿಜೇಶ್ ಮತ್ತೆ ದಾಳಿಯನ್ನು ಮುಂದುವರಿಸುತ್ತಲೇ ಓವರಿನ ಅಂತಿಮ ಚೆಂಡೆಸೆಯಬೇಕಾಗಿದೆ. ಮತ್ತೆ ದಂಡಿಸುವ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ನೇರ ಗುರು ಬಿದ್ದಿದ್ದ ಅಪಾಯವಿತ್ತು. ಆದರೆ 1 ಓಟಗಳು ಲಗ್ಬೈಯೊಂದಿಗೆ ಲಭ್ಯವಾಗ್ತಾ ಇದೆ. 1 ಓಟಗಳೊಂದಿಗೆ ತಂಡದ ಒಟ್ಟು ಮೊತ್ತ after the completion of the second over, the score moves into 21 without loss from UB Thunders ತಂಡ. 12 ಚೆಂಡುವಿನಲ್ಲಿ 21 ಓಟವನ್ನು ಗಳಿಸಿಕೊಳ್ಳುತ್ತಲೇ ಯಾವುದೇ ಉತ್ತರಿಯನ್ನು ಬಿಟ್ಟುಕೊಡುತ್ತಾ ಇಲ್ಲ ಇಲ್ಲಿ UB Thunders ತಂಡ. ಅಂತಿಮ 6 ಚೆಂಡುಗಳ ಆಟ ಬಾಕಿ ಇದೆ. 6 ಚೆಂಡುವಿನಲ್ಲಿ ಎಷ್ಟು ಓಟವನ್ನು ಗಳಿಸುತ್ತದೆ ಎಂಬುದು ಪ್ರಶ್ನಾರ್ಥಕವಾಗುತ್ತಾ ಇದೆ. ಮನು ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಅಂತಿಮ ಓವರಿನ ಚಾಲ್ತಿಯಲ್ಲಿ ವಿನೀತ್ ಸ್ಟ್ರೈಕ್ ಭಾಗವನ್ನು ಗಮನಿಸಿಕೊಳ್ಳುವುದಾದರೆ ಇಲ್ಲಿ ತೀರ್ಪುಗಾರ ದಾಖಲೆ ಸೇವೆಕಾಗಿದೆ. ಫುಲ್ ಟಾಸ್ ಆಗಿತ್ತು ಚೆಂಡು. ಅದ್ಭುತವಾಗಿರತಕ್ಕಂತಹ ದಾಳಿ. ದಾಂಡುಗಾರರಿಗೆ ಯಾವ ಭಾಗಕ್ಕೆ ಚೆಂಡನ್ನು ಎಸೆಯಬೇಕೆಂಬುದನ್ನು ಅರಿತುಕೊಂಡು ಚೆಂಡನ್ನು ಎಸೆದುಕೊಳ್ಳುತ್ತಾ ಇದ್ದಾರೆ ಇಲ್ಲಿ ಮನೋಹರ್. ಖಂಡಿತವಾಗಿಯೂ 5 ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 21 ಓಟಗಳು ಮಾತ್ರ ಬರ್ತಾ ಇದೆ. 5 ಚೆಂಡುಗಳು ಇನ್ನು ಬಾಕಿ ಇದೆ. ಮನು ಓವರಿನ ದ್ವಿತೀಯ ಚೆಂಡು ಮುನ್ನುಗ್ಗಿ ಬಾರಿಸುವ ಪ್ರಯತ್ನವನ್ನು ಪಟ್ಟಿದ್ರು ವಿನೀತ್. ಆದರೆ 1 ಓಟ ಲೆಗ್ ಬೈಯೊಂದಿಗೆ ಬರ್ತಾ ಇದೆ. 1 ಓಟದಲ್ಲಿ ಟೈಮ್ ಈಸ್ ಓವರ್. ನಿಗದಿತ ಸಮಯ ಮುಕ್ತಾಯ ಕಾಣಸಿಗುತ್ತಾ ಇದೆ. ಓರ್ವ ಚೇತರಕ್ಷಕ 30 ಗಜಗಳ ಒಳಭಾಗಕ್ಕೆ ಬರಬೇಕಾಗಿದೆ. ಅಂತಿಮ ಕ್ಷಣದಲ್ಲಿ ಕಾಣಸಿಗುತ್ತಾ ಇದ್ದೇವೆ. ಬಹಳಷ್ಟು ಸಮಯವನ್ನು ಪಡೆದುಕೊಳ್ಳುತ್ತಾ ಇದೆ ಈ ಒಂದು ಪಂದ್ಯ. ಆದರೆ ಇನ್ನು 4 ಚೆಂಡುಗಳ ಆಟ ಬಾಕಿ ಇದೆ. 22 ಓಟಗಳು ಈಗಾಗಲೇ ಬಂದಾಗಿದೆ ಅಂಕಿಅಂಶ ಪಟ್ಟಿಯಲ್ಲಿ. ಮಟ್ಟದ ಹೊಡೆತ ಇದು ಎಸೆತಕ್ಕೆ ತಕ್ಕ ದಂಡನೆಯಾಗುತ್ತಾ ಇದೆ. ಇಲ್ಲಿ ಸುನೀಲ್ ಅವರ ಗಂಡಮುಖೇನವಾಗಿ ಮಗದೊಂದು ಸಿಕ್ಸರ್ಗಳು ಬರುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿ 28 ಓಟಗಳ ಜಮೆಯಾಗಿದೆ. ಅಂತಿಮ 3 ಚೆಂಡುಗಳ ಆಟ ಬಾಕಿ ಇದೆ. 28ರಲ್ಲಿರುವ ತಂಡದ ಒಟ್ಟು ಮೊತ್ತ. ಅಂತಿಮ 3 ಚೆಂಡುಗಳ ಆಟ ಬಾಕಿ ಇದೆ. ಮನು ಎನ್ನತಕ್ಕಂತಹ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಸುನೀಲ್ ಮತ್ತೆ ದಂಡಿಸಬಹುದು ಎಂಬುದು ಪ್ರಶ್ನಾರ್ಥಕವಾಗ್ತಾ ಇದೆ. ದಾಳಿಗೆ ತಕ್ಕ ದಂಡನೆಯಾಗ್ತಾ ಇದೆ. ಚೆಂಡು ನೇರ ಸಾಮಿಯಾನವನ್ನು ಪ್ರವೇಶ ಮಾಡಿಕೊಳ್ಳುತ್ತಾ ಇದೆ. ಇದರೊಂದಿಗೆ ಮಗದೊಂದು ಸಿಕ್ಸರ್ಗಳು ಬರುತ್ತಾ ಇದೆ ಸುನೀಲ್ ಅವರ ದಂಡಮುಖೇನವಾಗಿ. ಖಂಡಿತವಾಗಿಯೂ ಪ್ರಥಮ ಸಂದರ್ಭದಲ್ಲಿ ನಾವು ಗಮನಿಸುವಾಗ ಬಹಳಷ್ಟು ಎರಡು ಚೆಂಡುಗಳ ಆಟ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 34 ಓಟದ ಅವಶ್ಯಕತೆ ಈಗಾಗಲೇ ಬಂದಾಗಿದೆ. 34ರಲ್ಲಿದೆ ತಂಡದ ಒಟ್ಟು ಮೊತ್ತ. ಶ್ರೇಷ್ಠತೆಯ ದಾಳಿಗೆ ತಕ್ಕ ದಂಡನೆ ಕ್ಯಾಚಿಗಾಗಿ ಪ್ರಯತ್ನವನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಇಲ್ಲಿ
ರಾಕೇಶ್ ಕ್ಯಾಚ್ ಅನ್ನು ಪಡೆದುಕೊಳ್ಳುವುದಾದರೆ 34 ರನ್ನಿದೆ ತಂಡದ ಒಟ್ಟು ಮೊತ್ತ. ಅಂತಿಮ 1 ಚೆಂಡುಗಳ ಆಟ ಮಾತ್ರ ಬಾಕಿ ಇದೆ. ಅಂತಿಮ 1 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡಿನ ಸೇವೆಕಾಗಿದೆ ಮನು. ಶ್ರೇಷ್ಠತೆಯ ದಾಳಿಗೆ ತಕ್ಕ ದಂಡನೆಯಾಗ್ತಾ ಇದೆ. ಇಲ್ಲಿ ಮತ್ತೆ ರಾಕೇಶ್ ಕ್ಯಾಚ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಮಗದೊಂದು ಹುದರಿಯನ್ನು ಬಿಟ್ಟುಕೊಡುತ್ತಾ ಇದೆ. ಇದರೊಂದಿಗೆ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯ.